ಬಿಗ್ ಬಾಸು ಇನ್ನೂ ಮುಗ್ದಿಲ್ಲ. ನಾವೆಲ್ಲ ಗಿಲ್ಲಿ ಕಪ್ ಗೆದ್ದಿದ್ದಾಯ್ತು. ಇನ್ನೇನು ಬಿಗ್ ಬಾಸ್ ಮುಗ್ದೋಯ್ತು ಅಂದ್ಕೊಂಡ್ರೆ, ಆದರೆ ಬಿಗ್ ಬಾಸ್ ಇನ್ನೂ ಮುಗ್ದಿಲ್ಲ. ಈ ಗಿಲ್ಲಿ ಕಪ್ಪು ಗೆದ್ದಿದ್ದಾದ್ಮೇಲೆ ಆಚೆ ಎಲ್ಲ ಫ್ಯಾನ್ಸ್ ಇದ್ದರು, ಮತ್ತು ನ್ಯೂಸ್ ಚಾನಲ್ಸ್ ಅವರೆಲ್ಲ ಆಚೆ ಇದ್ದರು. ಅವರು ಒಂದು ಇತ್ತು ನ್ಯೂಸ್ ಚಾನಲ್ಸ್ ಅವ್ರಿಗೆಲ್ಲ, ಹಂಗಾದ್ರೂ ಆ ಕ್ರೌಡಲ್ಲೂ ಕಷ್ಟ ಬಿದ್ದು ಇವ್ರನ್ನ ಕ್ವಶನ್ ಕೇಳಬೇಕಲ್ವ ಕಂಟೆಸ್ಟೆಂಟ್ಸ್ನ. ನಿಮಗೆ ಗಿಲ್ಲಿ ಗೆದ್ದಿದ್ದು ಹೇಗೆ ಅನಿಸ್ತು ಅಂತ ತುಂಬ ಜನನ ಕೇಳಿದ್ರು. ಒಬ್ಬೊಬ್ಬರು ನನ್ನ ಒಪಿನಿಯನ್ ಹೇಳಿದ್ರು. ಖುಷಿ ಆಯಿತು ಅಂತ ಹೇಳಿದ್ರು. ಮತ್ತು ಅಶ್ವಿನಿ ಅವ್ರನ್ನ ಕೇಳಿದ್ರು. ಹಾಗೆ ಗಿಲ್ಲಿ ಕಪ್ ಗೆದ್ದಿದ ತಕ್ಷಣ ಎಲ್ಲ ಆಚೆ ಬಂದ್ರಲ್ಲ ಮನೆಗೆ ಹೋಗೋದಕ್ಕೆ. ಆಗ ಅಶ್ವಿನಿ ಅವರೇನಂತಾರೆ, ಗಿಲ್ಲಿ ಡಿಸರ್ವು, ಅವ್ರು ನನ್ಗೆ ಖುಷಿ ಆಯಿತು ಅಂತ ಹೇಳಿದ್ರು ಅಶ್ವಿನಿ ಅವರು. ನಾನೇನು ಅಂದ್ಕೊಂಡೆ, ಬಿಗ್ ಬಾಸ್ ಒಳಗಿರೋವರೆಗೂ ಅಷ್ಟೇ ಇವರೆಲ್ಲ ಆಚೆ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಗಿಲ್ಲಿ ಅವ್ರನ್ನ ಕೇಳಿದ್ದಕ್ಕೂ ಗಿಲ್ಲಿ ಅವರು ನೈಟು ಮನೆಗೆ ಹೋಗಿ ತಿರ್ಗಾ ಬೆಳಗ್ಗೆ ಒಂದು ನ್ಯೂಸ್ ಚಾನಲಲ್ಲಿ ಫೋನ್ ಕಾಲಲ್ಲಿ ಮಾತಾಡ್ತಾಯಿದ್ರು. ಆ ಗಿಲ್ಲಿ ಅವರೇನಂದ್ರು ಅಂದರೆ, ಅದೆಲ್ಲ ಮನೆ ಒಳಗಿರೋವರೆಗೂ ಅಷ್ಟೇ, ಆಚೆ ಎಲ್ಲ ನಾವು ಚೆನ್ನಾಗಿದ್ರಿ ಅಂತ ಹೇಳಿದ್ರು ಗಿಲ್ಲಿ. ಮತ್ತು ಗಿಲ್ಲಿ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ, ಯಾಕಂದರೆ ಆ ಫೋನಲ್ಲಿ ನೈಟೆಲ್ಲ ಸೆಲೆಬ್ರೇಷನ್ನು ಅದೆಲ್ಲ ನೋಡಿಕೊಂಡು ಹಾಗೆ ಇದ್ದೋಗಿದ್ರು ಗಿಲ್ಲಿ. ಗಿಲ್ಲಿಗೆ ಮತ್ತು ಈಗ ಈ ಕಂಟೆಸ್ಟೆಂಟ್ಸು ಏನಿದ್ದಾರೆ ಅವ್ರ ತಲೆಯಿಂದ ಹೋಗ್ಬಿಟ್ಟಿದೆ. ಗಿಲ್ಲಿ ವಿನ್ ಆದ, ಅವ್ರ ಕೆರಿಯರ್ ಬಗ್ಗೆ ಅವ್ನು ನೋಡ್ಕೊತಾ ಇದ್ದಾನೆ, ಆಚೆ ಸೆಲೆಬ್ರೇಷನ್ನು. ಆದರೆ ಈಗ ಅಶ್ವಿನಿ ಅವರು ಏನು ನೈಟು ನಮ್ಮ ಅತ್ತೆ ಮಗ ಗೆದ್ದಿದ್ದು ನಂಗೆ ಖುಷಿ ಆಯಿತು ಅಂದರು. ಒಂದೊಂದು ಕಡೆ ಒಂದೊಂದು ಥರ ಹೇಳ್ಕೊಂಬರ್ತಾಯಿದ್ರು. ಮನೆಯಲ್ಲೂ ಸೇಮ್ ಅದೇ ಆಗಿದ್ದು. ಗಿಲ್ಲಿ ಹತ್ರ ಚೆನ್ನಾಗಿರೋ ಥರ ನಮ್ಮ ಅತ್ತೆ ಮಗ ಚೆನ್ನಾಗಿರೋರು, ಆದರೂ ಗಿಲ್ಲಿ ಯಾವತ್ತೂ ನಂಬ್ತಾ ಇಲ್ಲ ಅಶ್ವಿನಿ ಅವ್ರನ್ನ. ನಮಗೂ ಅನ್ಸೋದು, ಇದೇನು ಅಶ್ವಿನಿ ಅವ್ರು ಇಷ್ಟು ಚೆನ್ನಾಗಿದ್ರು, ಗಿಲ್ಲಿ ಅಶ್ವಿನಿ ಅವ್ರು ನಮ್ಮ ಹತ್ರ ನಂಬಲ್ಲ ಅಂತ ನಮಗೂ ಅನ್ಸೋದು. ಅಶ್ವಿನಿ ಅವ್ರು ಅಷ್ಟು ಚೆನ್ನಾಗಿದ್ದು ಮನೆ ಒಳಗೆ ನಾವೆಲ್ಲ ನೋಡಿದ್ವಿ. ಈ ಫೋಟೋಗಳು ಇಕ್ಕಬೇಕು ಅಂತ ಹೇಳ್ತಾರಲ್ಲ, ಆಗ ಗಿಲ್ಲಿ ಫೋಟೋ ಇಕ್ಕಿಲ್ಲ. ಅಷ್ಟು ಚೆನ್ನಾಗಿದ್ದು ಗಿಲ್ಲಿಗೆ ಒಂದು ರೀಸನ್ ಕೊಡ್ತಾರೆ, ಅದು ಬಿಡಿ, ಅದಲ್ಕೆ ಬಿಟ್ಟಾಕನ. ಈಗ ಆಚೆ ಬಂದು ಗಿಲ್ಲಿ ಗೆದ್ದಿರೋದು ಖುಷಿನ ಅಂತ ಮತ್ತೆ ಕೇಳಿದ್ರೆ ಮತ್ತೆ ಪ್ಲೇಟ್ ಚೇಂಜ್ ಆಗಿದೆ. ಈಗೇನಂತಿದ್ದಾರೆ ಅಂದರೆ, ಗಿಲ್ಲಿ ಡಿಸರ್ವ್ ಅಂತ ಹಂಗೆ ಅಂದ್ರಲ್ಲ, ಅದನ್ನು ಕಂಟಿನ್ಯೂ ಮಾಡಬೇಕು. ಯಾಕೆ ಒಂದು ಕಡೆ ಒಂಥರ ಹೇಳೋದು, ಇನ್ನೊಂದು ಕಡೆ ಇನ್ನೊಂದು ಥರ ಹೇಳೋದು. ಗಿಲ್ಲಿ ಬಡವನ ಅಂತ ಕೇಳ್ತಿದ್ದಾರೆ. ಬಡವನ ಥರ ನಾಟಕ ಮಾಡ್ಕೊಂಬಂದು ಗೆದ್ದಿದ್ದು ಅಂತ ಹೇಳ್ತಿದ್ದಾರೆ. ಒಂದು, ಗಿಲ್ಲಿ ಯಾವತ್ತೂ ನಾನು ಬಡವನು ಅಂತ ಹೇಳ್ಕೊಂಡಿಲ್ಲ. ಟೀ ಶರ್ಟು ನಿಕ್ಕಾದ್ರು ಹಾಕ್ಕೊಂಡಿರೋನು ಅಂತ ಹೇಳ್ತಾರಲ್ವ ಗಿಲ್ಲಿ, ಹೌದು. ನಾವು ಮನೆಗಿದ್ದರೆ ನಾವು ಟೀ ಶರ್ಟು ನಿಕ್ಕರೇ ಹಾಕ್ಕೊಳೋದು. ನಾವೇನು ಯಾವಾಗೂ ರೆಡಿ ಹಾಕ್ಕೊಂಡು ಮನೆ ಒಳಗೆ ಕುತ್ಕೊಳಲ್ಲ. ಅದೇ ರೀತಿ ಗಿಲ್ಲಿ ಇದ್ದ. ಅದೇ ವೀಕೆಂಡ್ ಬಂತು ಅಂದರೆ ಗಿಲ್ಲಿಗಿಂತ ಚೆನ್ನಾಗಿ ಯಾರೂ ರೆಡಿ ಆಗ್ತಿರಲಿಲ್ಲ ಮನೇಲಿ. ರೆಡಿ ಆದರೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಗಿಲ್ಲಿ ಡ್ರೆಸ್ ಯಾವ ಥರ ಇದೆ ಅಂತ ಈಗ ನಾವು ಕೆಲವೊಂದು ಫೋಟೋಸ್ ನೋಡಿರ್ತೀರಿ, ಅದು ನೋಡಿದ್ರೇ ಗೊತ್ತಾಗೋಗುತ್ತೆ. ಈಗ ಇನ್ನೊಂದು, ಗಿಲ್ಲಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ. ಈಗ ಮನೆಯಲ್ಲಿ ಎಲ್ಲದನ್ನೂ ಕಂಪೇರ್ ಮಾಡಿದ್ರೆ ಗಿಲ್ಲಿನೇ ಬಡವ ಈಗಲೂ ಅಂತೀನಿ. ಹಾಗಂದ್ಬಿಟ್ಟು ಜನ ನಾವು ಗಿಲ್ಲಿ ಬಡವ ಅಂತ ಗೆಲ್ಲಿಸಿಲ್ಲ. ಗಿಲ್ಲಿಲಿರೋ ಟ್ಯಾಲೆಂಟು ನೋಡಿ ಜನ ಗಿಲ್ಲಿ ಕೈ ಹಿಡ್ದಿರೋದು, ಅವನ ವ್ಯಕ್ತಿತ್ವ ನೋಡಿ. ಈಗ ಅಶ್ವಿನಿ ಅವರು ಇದೇ ತಿರ್ಗಾ ಸ್ಟೇಜ್ ಮೇಲೆ ಸುದೀಪ್ ಅವ್ರ ಹತ್ರ ಬಂದು ಈ ಮಾತನ್ನು ಗಿಲ್ಲಿ ಗೆಲ್ತಿದ್ದು ನಿಮ್ಗೆ ಖುಷಿ ಆಗಿಲ್ಲ ಅಂತ ಕೇಳಿದ್ರೆ ಏನನ್ಬೋದು, ಎಲ್ಲೋ ಮಾತಾಡೋ ಬರ್ದಲ್ಲಿ ಬಂದ್ಬಿಡ್ತು ಅಂತಾರೆ. ಯಾವುದು ಮಾತಾಡೋ ಬರ್ದಲ್ಲಿ ಬಂದಿರೋದು? ಈಗ ಅಲ್ಲಿ ಸ್ಟಾರ್ಟಿಂಗು ಗಿಲ್ಲಿ ಗೆದ್ದಿರೋದು ಖುಷಿ ಅಂದಿದ್ದು ಬರ್ದಲ್ಲಿ ಬಂತ, ಇಲ್ಲ ಅಂದರೆ ಗಿಲ್ಲಿ ಗೆದ್ದಿದ್ದನ್ನ ಬೇರೆ ಥರ ಎಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ದಾರಲ್ವ, ಅದು ಬರ್ದಲ್ಲಿ ಬಂತ? ಯಾವುದು ಬರ್ದಲ್ಲಿ ಬಂದಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅಶ್ವಿನಿ ಅವ್ರದ್ದು ಮನೇಲಿ ನಾವು 2.0 ನೋಡಿದರೆ, ಈಗ ಆಚೆ ಬಂದು ಅಶ್ವಿನಿ ಅವರು 3.0 ಆಗ್ಬಿಟ್ಟಿದ್ದಾರೆ. ಈಗ ಅಶ್ವಿನಿ ಅವ್ರನ್ನ ಇಷ್ಟಪಡೋ ಅಲ್ಪ ಸ್ವಲ್ಪ ಜನ ಇರ್ತಾರೆ, ಅವರು ಇದನ್ನ ನೋಡಿ ಇವರೇ ಹೆಸ್ರನ್ನ ಕೆಡಿಸ್ಕೊತಾರೆ. ಅಶ್ವಿನಿ ಅವರು ಈ ರೀತಿ ಎಲ್ಲ ಹಿಂಗೆ ಹೇಳ್ಕೊಂಡು ಬಿಗ್ ಬಾಸ್ ಒಳಗೆ ಮಾತ್ರ ಆಟ ಆಡಿದ್ರೆ ಅಂದರೆ ಈಗ ಆಚೆನೂ ಬಂದು ಆಟ ಆಡ್ತಿದ್ದಾರೆ. ಒಂದು ಕಡೆ ಗಿಲ್ಲಿನ ನೋಡಿದ್ರೆ ಆ ಸೆಲೆಬ್ರೇಷನ್ನು, ಆ ಖುಷಿ, ಆ ಜನರ ಪ್ರೀತಿ ಆಚೆ ನೋಡ್ತಿದ್ರೆ ಆ ರೀತಿ ಇದೆ. ಇನ್ನೊಂದು ಕಡೆ ಇವ್ರು ಅಶ್ವಿನಿ ಅವ್ರನ್ನ ನೋಡಿದ್ರೆ ಈ ಇಂಟರ್ವ್ಯೂಗಳಾಗ ಅಟೆಂಡ್ ಮಾಡೋದು ಅದು ಇದು ಹೇಳ್ಕೊಂಡು ಯಾವ ರೀತಿ ಕಾಣಿಸುತ್ತೆ ನೀವೇ ನೋಡಿ, ನೆಗೂ ಬರುತ್ತೆ. ಇದು ಯಾವ ರೀತಿ ಕಾಣಿಸುತ್ತೆ ಅಂದರೆ, ಈಗ ಅಲ್ಲಿ ಗಿಲ್ಲಿ ಸೆಲೆಬ್ರೇಷನ್ನು ಅದು ಇದು ನೋಡಿ ಅಶ್ವಿನಿ ಅವ್ರಿಗೆ ನೋಡೋದಕ್ಕಾಗ್ತಿಲ್ಲ. ಅದು ಬಂದು ಈ ಥರ ಏನೇನೋ ಹೇಳ್ತಾರಲ್ವ, ಅದು ಆ ರೀತಿ ಕಾಣಿಸ್ಬಿಡುತ್ತೆ. ಅದೇ ಕಾಣಿಸ್ತಿರೋದು. ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.